ಶ್ರೀ ಗರುಡ ಪುರಾಣ. ದಕ್ಷಿಣ ಸಂತತಿ. ಸ್ವಯಂಭುವ ಮನುವು ಮತ್ತು ಶತರೂಪರ ಮಗನಾದ ಉತ್ತಾನಪಾದನಿಗೆ ಇಬ್ಬರು ಪತ್ನಿಯರಿದ್ದರು. ಅವರು ಸುರುಚಿ ಮತ್ತು ಸುನೀತಿ. ಅವರಲ್ಲಿ ಸುರುಚಿಗೆ ಉತ್ತಮನು, ಸುನೀತಿಗೆ ಧ್ರುವನು ಹುಟ್ಟಿದರು. ಧ್ರುವನು ಚಿಕ್ಕಂದಿನಲ್ಲಿಯೇ ನಾರದ ಮಹರ್ಷಿಗಳ ಉಪದೇಶಾನುಸಾರ ಶ್ರೀಮನ್ನಾರಾಯಣನನ್ನು ಕುರಿತು ಕಠೋರ ತಪಸ್ಸನ್ನು ಆಚರಿಸಿ ಆತನ ದರ್ಶನ ಭಾಗ್ಯವನ್ನು ಪಡೆದರು. ನಂತರ ಬೆಳೆದು ದೊಡ್ಡವನಾದ ಮೇಲೆ ಮಹಾರಾಜನಾಗಿ ರಾಜ್ಯವನ್ನು ಒಳ್ಳೆಯ ರೀತಿಯಲ್ಲಿ ಪಾಲಿಸಿ ಜೀವನದ ಅಂತ್ಯದಲ್ಲಿ ವಿಶ್ವದಲ್ಲಿಯೇ ಕಾಂತಿಯುತವಾದ ನಕ್ಷತ್ರವಾಗಿ ಉತ್ತಮ ಸ್ಥಾನಗಳನ್ನು ಪಡೆದರು. ಧ್ರುವನ ಪುತ್ರ ಶ್ರೇಷ್ಠನು. ನಂತರ ಆ ವಂಶದಲ್ಲಿ ಪ್ರಾಚೀನ ಬಹಿರಿ, ಉದಾರತಿ, ದಿವಂಜಯನು, ರಿಪು, ಚಾಕ್ಷುಷ, ರುರು, ಅಂಗನು, ವೇಣು ಎಂಬುವರು ರಾಜ್ಯವನ್ನು ಆಳಿದರು. ಈ ವೇಣುವು ತುಂಬ ನಾಸ್ತಿಕನು, ಧರ್ಮಭ್ರಷ್ಟನು, ದುರಾಂಕಾರಿಯೂ ಆಗಿದ್ದು ಅವನು ಮಹರ್ಷಿಗಳನ್ನು ಪೂಜ್ಯರನ್ನು ತುಂಬ ಕಠಿಣವಾಗಿ ಹಿಂಸಿಸುತ್ತಿದ್ದನು. ಅವನ ಆಳ್ವಿಕೆಯಲ್ಲಿ ರಾಜ್ಯವು ತುಂಬ ಹಾಳಾಗುತ್ತಿತ್ತು. ಎಲ್ಲಿ ನೋಡಿದರೂ ಅತ್ಯಾಚಾರಗಳು, ದರೋಡೆಗಳು, ಕೊಲೆಗಳು, ಭ್ರಷ್ಟಾಚಾರಗಳು ತಾಂಡವವಾಡುತ್ತಿತ್ತು. ಇದನ್ನು ಸಹಿಸಲಾರದೆ ಅನ್ಯ ಮಾರ್ಗವಿಲ್ಲದೆ ಮಹರ್ಷಿಗಳೆಲ್ಲರೂ ಸೇರಿ ಕುಶಾಘಾತಗಳಿಂದ ವೇಣು ಮಹಾರಾಜನನ್ನು ಸಂಹರಿಸಿದರು. ನಂತರ ರಾಜ್ಯವನ್ನು ಉಳಿಸುವುದಕ್ಕಾಗಿ ವಿಷ್ಣು ಮಾನಸ ಪುತ್ರನಿಗಾಗಿ ಪ್ರಯತ್ನಿಸಿದರು. ದಕ್ಷನು ವೇಣುವಿನ ಶರೀರದ ಊರು ಭಾಗವನ್ನು ಮಂತ್ರಸಹಿತವಾಗಿ ಮಂಥನ ಮಾಡಲು ಒಬ್ಬ ಪುತ್ರನು ಹುಟ್ಟಿದನು. ಈ ರೀತಿ ಹುಟ್ಟಿದ ಆ ಮಗು ಕಪ್ಪಗೆ ತುಂಬ ಕಡಿಮೆ ಪ್ರಮಾಣದಲ್ಲಿದ್ದುದರಿಂದ ನಿಷಿಧ ಎಂದು ಕರೆದರು. ಅಂದರೆ ಇಲ್ಲೇ ಇರು ಎಂದರ್ಥ. ಈ ನಿಷಿಧ ಎಂಬುವನು ನಿಷಾದನಾದನು. ನಂತರ ಕಾಲದಲ್ಲಿ ನಿಷಾದನು ತಪಸ್ಸಿಗೆಂದು ಪರ್ವತದ ಕಡೆಗೆ ಹೊರಟು ಹೋದನು. ಆನಂತರ ಮಹರ್ಷಿಗಳು ತಮ್ಮ ತಪಶಕ್ತಿಯನ್ನು ಉಪಯೋಗಿಸಿ ಶ್ರೀಹರಿಯನ್ನು ಪ್ರಾರ್ಥಿಸುತ್ತಾ ವೇಣುವಿನ ಬಲಗೈಯನ್ನು ಮಂಥನ ಮಾಡಲು ಶ್ರೀ ಮಹಾವಿಷ್ಣುವೇ ಪ್ರತು ಎಂಬ ನಾಮದೊಂದಿಗೆ ಅವತರಿಸಿದನು. ಪ್ರತು ಬೆಳೆದು ದೊಡ್ಡವನಾದ ಮೇಲೆ ಮಹಾರಾಜನಾಗಿ ಜನಾನುರಂಜಕವಾದ ಆಳ್ವಿಕೆಯನ್ನು ನಡೆಸಿದ್ದೇ ಅಲ್ಲದೆ ಗೋಮಾತೆಯ ರೂಪದಲ್ಲಿದ್ದ ಭೂದೇವಿಯಿಂದ ಹಾಲಿನ ರೂಪದಲ್ಲಿ ಸಮಸ್ತ ದ್ರವ್ಯಗಳನ್ನು ಕರೆದು ಜನರನ್ನು ಐಶ್ವರ್ಯವಂತರನ್ನಾಗಿಸಲು. ಪ್ರತು ಚಕ್ರವರ್ತಿಯ ನಂತರ ವಂಶಾನುಗತವಾಗಿ ಅಂತರ್ಧಾನನಾದನು. ಅವಿರ್ಧಾನನು ಪ್ರಾಚೀನ ಬಹಿರಿಯರು ಮಹಾರಾಜರಾದರು. ಪ್ರಾಚೀನ ಬಹಿರಿಯು ಲವಣ ಸಮುದ್ರನ ಪುತ್ರಿಯಾದ ಸಾಮುದ್ರಿಣಿಯನ್ನು ವಿವಾಹವಾಗಿ 10 ಜನ ಪುತ್ರರನ್ನು ಹೆತ್ತನು. ಅವರೆಲ್ಲರೂ ಪ್ರಾಚೇತಸ ನಾಮದೊಂದಿಗೆ ಸುಪ್ರಸಿದ್ಧರಾಗಿ ಧನುರ್ವೇದದಲ್ಲಿ ನಿಷ್ಣಾತರಾಗಿ ಲೋಕದಲ್ಲಿ ಧನುರ್ಧಾರಿಗಳನ್ನು ತಯಾರು ಮಾಡಿದರು. ಧರ್ಮಾಚರಣ ನಿರತರಾಗಿ ಪ್ರಜೆಗಳನ್ನು ರಕ್ಷಿಸಿದರು. ಆ ನಂತರ ಅವರು 10,000 ವರ್ಷಗಳ ಕಾಲ ನೀರಿನೊಳಗೆ ಕಠೋರ ತಪಸ್ಸನ್ನು ಆಚರಿಸಿ ಅದರ ಫಲವಾಗಿ ಪ್ರಜಾಪತಿ ದೇವಿಯನ್ನು ವರಪ್ರಸಾದಿತಳಾದ ಮಾರೀಷಳೆಂಬ ದಿವ್ಯ ಸ್ತ್ರೀಯನ್ನು ಪತ್ನಿಯನ್ನಾಗಿ ಪಡೆದರು. ಪರಮಶಿವನಿಂದ ಶಪಿಸಲ್ಪಟ್ಟ ದಕ್ಷನು ಈ ಮಾರೀಷಳಿಗೆ ಪುತ್ರನಾಗಿ ಜನಿಸಿದನು. ಕಾಲಾನಂತರ ದಕ್ಷನು 4 ಮಾನಸ ಪುತ್ರರನ್ನು ಸೃಷ್ಟಿಸಿದನು. ಆದರೆ ಶಿವನ ಶಾಪದಿಂದ ಅವರು ಅಭಿವೃದ್ಧಿಯನ್ನು ಹೊಂದಲಿಲ್ಲ. ಆಗ ದಕ್ಷ ಪ್ರಜಾಪತಿಯು ಸ್ತ್ರೀ ಪುರುಷರ ಸಂಯೋಗದ ಮೇಲೆ ಹೆಚ್ಚು ದೃಷ್ಟಿಯನ್ನಿಟ್ಟು ಸೃಷ್ಟಿಯನ್ನು ಮಾಡಬೇಕಾಯಿತು. ಆತನು ವೀರಣ ಪ್ರಜಾಪತಿಯ ಪುತ್ರಿಯಾದ ಅಸಿಕ್ನಿ ಎಂಬ ಕನ್ಯೆಯನ್ನು ವಿವಾಹವಾಗಿ 1000 ಗಂಡು ಮಕ್ಕಳನ್ನು ಹೆತ್ತನು. ಆದರೆ ಅವರೆಲ್ಲರೂ ನಾರದ ಮಹರ್ಷಿಯ ಉಪದೇಶದಿಂದ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದರು. ಮತ್ತೆ ದಕ್ಷನು 1000 ಪುತ್ರರನ್ನು ಹೆತ್ತು ಸೃಷ್ಟಿಯನ್ನು ಮುಂದುವರಿಸಿದನು. ಅವರೆಲ್ಲರೂ ಶಬಲಾಶ್ವ ಎಂಬ ಹೆಸರಿನಲ್ಲಿ ಪ್ರಸಿದ್ಧಿಯನ್ನು ಪಡೆದರು. ಆದರೆ ಅವರೂ ಸಹ ನಾರದ ಮಹರ್ಷಿಯ ಉಪದೇಶದಂತೆ ಸನ್ಯಾಸಿಗಳಾಗಿ ಗೃಹಸ್ಥ ಜೀವನಕ್ಕೆ ವಿಮುಖರಾದರು. ನಾರದನ ಈ ವರ್ತನೆಯಿಂದ ದಕ್ಷನಿಗೆ ಕೋಪ ಬಂದಿತು. ಆಗ ದಕ್ಷನು ನಾರದನನ್ನು ಮರ್ತ್ಯಲೋಕದಲ್ಲಿ ಜನಿಸುವಂತೆ ಶಪಿಸಿದನು. ಆದ್ದರಿಂದ ನಾರದನು ಕಶ್ಯಪನ ಪುತ್ರನಾಗಿ ಹುಟ್ಟಬೇಕಾಯಿತು. ಮತ್ತೆ ದಕ್ಷ ಪ್ರಜಾಪತಿಯು ಅಸಿಕ್ನಿ ಎಂಬ ಪತ್ನಿಯ ಮೂಲಕ 60 ಜನ ಕನ್ಯೆಯರನ್ನು ಪಡೆದು ಇವರಲ್ಲಿ 2 ಅಂಗಿರಸ ಮಹರ್ಷಿಗೆ, 2 ಕನ್ಯೆಯರನ್ನು ಕೃಶಾಶ್ವನಿಗೂ, 10 ಪುತ್ರಿಯರನ್ನು ಧರ್ಮನಿಗೂ, 14 ಪುತ್ರಿಯರನ್ನು ಕಶ್ಯಪನಿಗೂ, 27 ಪುತ್ರಿಯರನ್ನು ಚಂದ್ರನಿಗೂ ವಿವಾಹ ಮಾಡಿಕೊಟ್ಟರು. ಆನಂತರ ದಕ್ಷನು ಮನೋರಮ, ಭಾನುಮತಿ, ವಿಶಾಲ, ಬಹುಧ ಎಂಬ 4 ಕನ್ಯೆಯರನ್ನು ಅನಿಷ್ಟನೇಮಿಗೆ ಕೊಟ್ಟು ವಿವಾಹ ಮಾಡಿದರು. ಧರ್ಮನ ಪತ್ನಿ ವಿಶ್ವಳಿಗೆ ವಿಶ್ವದೇವ, ಕಶ್ಯಪ ಪತ್ನಿಯಾದ ಸಾಧ್ಯಳಿಗೆ ಸಾಧ್ಯಗಣಗಳು ಜನಿಸಿದರು. ಮರುದ್ವತಿಯ ಮೂಲಕ ಮರುತ್ವಂತನು, ವಸುವಳಿಗೆ ಅಷ್ಟವಸುವರು ಹುಟ್ಟಿದರು. ಭಾನುವಿಗೆ 12 ಭಾನುವಾರಗಳು ಅಂದರೆ ದ್ವಾದಶಾದಿತ್ಯರು. ಮುಹೂರ್ತಳಿಗೆ ಮುಹೂರ್ತರು ಜನಿಸಿದರು. ಲಂಬಳಿಂದ ಘೋಷರು, ಯಾಮಿಳಿಗೆ ನಾಗವಿಧಿಯರು ಜನಿಸಿದರು. ಧರ್ಮನ ಪತ್ನಿಯರಲ್ಲಿ
ಕೊನೆಯವಳಾದ ಸಂಕಲ್ಪಳಿಗೆ ಸರ್ವಾತ್ಮನಾದ ಸಂಕಲ್ಪನು ರೂಪವನ್ನು ಧರಿಸಿದನು. ಅಷ್ಟವಸುವರು ಎಂದರೆ ಅಪಸನು, ಧ್ರುವನು, ಸೋಮನು, ಧರನು, ಅನಲನು, ಪ್ರತ್ಯೂಷನು, ಅನಿಲನು ಹಾಗೂ ಪ್ರಭಾಸನು. ಇವರಲ್ಲಿ ಮೊದಲನೆಯವನಾಗಿ ವೇತುಂಡಿ, ಶ್ರಮ, ಶಾಂತ, ಧ್ವನಿ ಎಂಬ ಪುತ್ರರಾದರು. ಭಗವಂತನಾದ ಕಾಲಪುರುಷನು ಧ್ರುವಪುತ್ರನಾಗಿ ಅವತರಿಸಿದನು. ಸೋಮಪುತ್ರನಾದ ವರ್ಚ ಮಹರ್ಷಿಯು ಆ ದೇವರ ದಯೆಯಿಂದ ಮನುಷ್ಯನ ವರ್ಚಸ್ವಿಯಾಗುವನು. ಧರನೆಂಬುವವನು ಕುಮನೋಹರಳೆಂಬ ದೇವಕನ್ಯೆಯಳಿಂದ ದ್ರುಹೀಣಹುತ, ಅವ್ಯವಹ, ಶಿಶಿರ, ಪ್ರಾಣ, ರಮಣ ಎಂಬ ಪುತ್ರರಾದರು. ಅನಿಲನ ಪತ್ನಿಯ ಹೆಸರು ಶಿವು. ಅವರಿಗೆ ಪುಲೋಮಜ, ಅವಿಜ್ಞಾತಗತಿ ಎಂಬುವರು ಜನಿಸಿದರು. ಅನಲನ ಪುತ್ರನ ಹೆಸರು ಕುಮಾರನು. ಇವನೇ ಹುಲ್ಲು ಪೊದೆಗಳಲ್ಲಿ ಅವತರಿಸಿದ ಕುಮಾರಸ್ವಾಮಿ. ನಂತರ ಆ ಮಗುವು ಕೃತ್ತಿಕೆಯರಿಂದ ಪೋಷಿಸಲ್ಪಟ್ಟು ಕಾರ್ತಿಕೇಯನಾದನು. ಆತನ ನಂತರ ಶಾಖ, ವಿಶಾಖ, ನೈಗಮಯ್ಯರು ಆದರು. ಇನ್ನು ಪ್ರತ್ಯೂಷ ವಸುವಿನ ಪುತ್ರನು. ದೇವಲ ಮಹರ್ಷಿ ಪ್ರಭಾಸ ವಸುವಿನ ಪುತ್ರನೇ. ವಿಶ್ವಖ್ಯಾತಿಯನ್ನು ಗಳಿಸಿದ ದೇವಶಿಲ್ಪ ವಿಶ್ವಕರ್ಮನು. ಈ ವಿಶ್ವಕರ್ಮನಿಗೆ 4 ಮಹಾಬಲಿಗಳಾದ ಪರಾಕ್ರಮವಂತರಾದ ಮಕ್ಕಳು ಹುಟ್ಟಿದರು. ಅವರೇ ಅಜೈಕಪಾದನು, ಅಹಿತ್ಬುದ್ಧನು, ತ್ರಿಷ್ಟ ರುದ್ರರು. ತ್ರಿಷ್ಟಪುತ್ರನೇ ಮಹಾತಪಸ್ವಿಯಾದ ವಿಶ್ವರೂಪ ಮಹರ್ಷಿ. ರುದ್ರನ ಪುತ್ರರಾದ ಹರ, ಬಹುರೂಪ, ತ್ರಯಂಬಕ, ಅಪರಾಜಿತ, ರೂಪಾಕಸಿ, ಶಂಭು, ಕಪರ್ತಿ, ರೈವತ, ಮೃಗವ್ಯಾಧ, ಶರ್ವ, ಕಪಾಲಿ ಎಂಬ ಏಕಾದಶ ರುದ್ರರು ಈಶ್ವರಶಃ ಸಂಭೂತರಾಗಿ ತ್ರಿಲೋಕಗಳಿಗೂ ಅಧಿಪತಿಗಳಾದರು. ಕಶ್ಯಪ ಅತಿಥಿಗಳಿಗೆ ವಿಷ್ಣು, ಶಕ್ರ, ಆರ್ಯಮ, ಧಾತ, ತ್ವಷ್ಟ, ಪೂಷ, ವಿವಸ್ವಾನ್, ಸವಿತ, ಮಿತ್ರ, ವರುಣ, ಅಂಶುಮಾನ್ ಎಂಬುವವರು ದ್ವಾದಶಾಧಿಪತ್ಯರಾಗಿ ಸರ್ವಲೋಕಗಳಿಗೂ ಬೆಳಕನ್ನು ಕೊಡುತ್ತಿದ್ದಾರೆ. ದಕ್ಷನು ಚಂದ್ರನಿಗೆ 27 ಪುತ್ರಿಯರನ್ನು ಕೊಟ್ಟು ವಿವಾಹ ಮಾಡಿದನು. ದ್ವಿತೀಯ ಗರ್ಭದಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶ್ಯಪರು ಹಾಗೂ ಸಿಮ್ಮಿಕಳೆಂಬ ಪುತ್ರಿಯೂ ಆದರು. ಆಕೆಯ ವಿವಾಹ ವಿಪ್ರಚಿತ್ತಿಯೊಂದಿಗೆ ನಡೆಯಿತು. ಹಿರಣ್ಯಕಶ್ಯಪನಿಗೆ ಅನುಹ್ಲಾದ, ಹ್ಲಾದ, ಪ್ರಹ್ಲಾದ, ಸಂಹ್ಲಾದ ಎಂಬ ಪುತ್ರರಾದರು. ಇವರಲ್ಲಿ ಪ್ರಹ್ಲಾದನೆಂಬುವನು ಉತ್ತಮ ವಿಷ್ಣು ಭಕ್ತನಾದನು. ಸಂಹ್ಲಾದನಿಗೆ ಆಯುಷ್ಮಾನ್ಶಿಖಿ, ವಾಷ್ಕರರು ಪುತ್ರರಾಗಿ ಜನಿಸಿದರು. ಪ್ರಹ್ಲಾದನಿಗೆ ವಿರೋಚಿನಿ, ಅವನಿಗೆ ಬಲಿಚಕ್ರವರ್ತಿ ಆದರು. ನಂತರ ಬಲಿಚಕ್ರವರ್ತಿಗೆ 100 ಜನ ಗಂಡು ಮಕ್ಕಳಾದರು. ಅವರಲ್ಲಿ ಹಿರಿಯವನೇ ಬಾಣನು. ಹಿರಣ್ಯಾಕ್ಷನ ಪುತ್ರರಾದ ಉತ್ಕರನು, ಶಕುನಿ, ಭೂತ, ಸಂತಾಪನು, ಮಹಾನಾಭನು, ಮಹಾಬಾಹು, ಕಾಲನಾಭ ಎಂಬುವರಾದರು. ಧನುವಿಗೆ ದ್ವಿಮೂರ್ಧ, ಅಯೋಮುಖ, ಶಂಕರ, ಶಂಕುಶಿರ, ಕಪಿಲ, ಶಂಬರ, ಏಕಚಕ್ರ, ಮಹಾಬಾಹು, ತಾರಕ, ಮಹೋಬಲ, ಸ್ವರ್ಭಾನು, ವೃಷಪರ್ವ, ಪುಲೋಮ, ಮಹಾಸುರ, ವಿಪ್ರಚಿತ್ತಿ ಎಂಬುವರಾದರು. ಸ್ವರ್ಭಾನುವಿಗೆ ಸುಪ್ರಭ ಎಂಬ ಪುತ್ರಿಯೂ, ವೃಷಪರ್ವನಿಗೆ ಶರ್ಮಿಷ್ಠ, ಉಪದಾನವಿ, ಅಯಶಿರ ಎಂಬ 3 ಪುತ್ರಿಯರಾದರು. ವೈಶ್ವಾನರನಿಗೆ 2 ಪುತ್ರಿಯರು, ಪುಲೋಮ, ಕಾಲಕ. ಇವರನ್ನು ಮರೀಚಿಯ ಪುತ್ರನಾದ ಕಶ್ಯಪನಿಗೆ ಕೊಟ್ಟು ವಿವಾಹ ಮಾಡಿದರು. ಆ ದಂಪತಿಗಳಿಗೆ 60,000 ದಾನವರು ಹುಟ್ಟಿದರು. ಕಶ್ಯಪನು ಇವರನ್ನು ಪೌಲೋಮರೆಂದು, ಕಾಲ ಕಂಜರೆಂದು ವ್ಯವಹರಿಸಿದನು. ವಿಪ್ರಚಿತ್ತಿ ಸಿಮ್ಮಿಕರಿಗೆ ವ್ಯಂಶ, ಶಲ್ಯ, ಬಲವಾನ್, ನಭ, ಮಹಾಬಲ, ವಾತಾಪಿ, ನಮುಚಿ, ಇಲ್ವಲ, ಕಸ್ರುಮಾನ್, ಅಂಜಕ, ನರಕ, ಕಾಲನಾಭರು ಹುಟ್ಟಿದರು. ಪ್ರಹ್ಲಾದನ ವಂಶದಲ್ಲಿ ನಿವಾತ ಕವಚರೆಂಬ 200 ದೈತ್ಯರು ಉದಯಿಸಿದರು. ತಾಮ್ರಳಿಗೆ ಸತ್ವಗುಣ ಸಂಪನ್ನರಾದ 6 ಜನ ಕನ್ಯೆಯರು ಜನಿಸಿದರು.
ಅವರೇ ಶುಕಿ, ಶೇನಿ, ಭಾಸಿ, ಸುಗ್ರೀವಿ, ಶುಚಿ, ಗೃಧ್ರಿಕ ಎಂಬುವರು. ಇವರಿಗೆ ಕ್ರಮವಾಗಿ ಶುಕಿ ಎಂಬುವಳಿಗೆ ಗಿಳಿಗಳು, ಗೂಬೆಗಳು, ಕಾಗೆಗಳಾದವು. ಶೇನಿಗೆ ಶಾನ್ಯಗಳಾದವು. ಭಾಸಿಗೆ ಭಾಸಗಳಾದವು. ಸುಗ್ರೀವಳಿಗೆ ಕುದುರೆಗಳು, ಒಂಟೆಗಳು, ಅಶುಚಿಗೆ ನೀರಿನ ಪಕ್ಷಿಗಳು, ಗೃಧ್ರಿಕಳಿಗೆ ಹದ್ದುಗಳಾದವು. ವಿನುತಳ ಗರ್ಭದಿಂದ ವಿಶ್ವವಿಖ್ಯಾತರಾದ ಅರುಣನೂ ಗರುಡನೂ ಆದರು. ಸುರಸಳ ಗರ್ಭದಿಂದ ಅಪರಿಮಿತ ತೇಜಸ್ಸಂಪನ್ನರಾದ ಸರ್ಪಗಳು ಸಹಸ್ರ ಸಂಖ್ಯೆಯಲ್ಲಿ ಜನಿಸಿದರು. ಕದ್ರುವಳಿಗೂ ಸಹ ನಾಗರು ಜನಿಸಿದರು. ಇವರಲ್ಲಿ ಪ್ರಮುಖನು ಶೇಷನು, ವಾಸುಕಿ, ತಕ್ಷಕನು, ಶಂಖನು, ಶ್ವೇತನು, ಮಹಾಪದ್ಮನು, ಕಂಬಲನು, ಅಶ್ವತರನು, ಹೇಲಾಪುತ್ರನು, ನಾಗನು, ಕಟೋಟಕನು, ಧನಂಜನು, ಕ್ರೋಧಾದೇವಿಗೆ ಮಹಾಬಲವಂತರಾದ ಪಿಶಾಚಗಣಗಳು, ಸುರಭಿಗೆ ಗೋವುಗಳು, ಇರಾವತಿಗೆ ವೃಕ್ಷ ಸಂತತಿಯ ಜನಿಸಿದವು. ಕಗಳಿಗೆ ಯಕ್ಷ ರಾಕ್ಷಸಗಣಗಳು, ಮುನಿ ಎಂಬಾಕೆಗೆ ಅಪ್ಸರೆಯರು, ಅರಿಷ್ಟಳಿಗೆ ಸತ್ವ ಸಂಪನ್ನರಾದ ಗಂಧರ್ವರು ಹುಟ್ಟಿದರು. ಹಾಗೂ ದಿತಿದೇವಿಗೆ 49 ಮರುತ್ತುಗಳೆಂಬ ದೇವತೆಗಳು ಆದರು. ಈ 49 ಮರುತ್ತುಗಳು ವಿಷ್ಣು ರೂಪಗಳೇ ಆಗಿವೆ. ಮನುವರೊಂದಿಗೆ ಸಮಸ್ತ ದೇವದಾನವ ಸೂರ್ಯಾದಿ ಗ್ರಹಗಳು, ರಾಜ ಮಹಾರಾಜರು ಈ ಮರುತ್ತುಗಣಗಳನ್ನು ಪೂಜಿಸುತ್ತಾರೆ. ಈ ಮರುತ್ತುಗಳಲ್ಲಿ 7 ಗಣಗಳಿವೆ. ಅವು ಏಕಜ್ಯೋತಿ, ದ್ವಿಜ್ಯೋತಿ, ತ್ರಿಜ್ಯೋತಿ, ಚತುಜ್ಯೋತಿ, ಏಕಶುಕ್ರ, ದ್ವಿಶುಕ್ರ, ತ್ರಿಶುಕ್ರರು ಒಂದು ಗಣವಾದರೆ, ಈದ್ರಕ, ಸದ್ರಕ, ಅನ್ಯದ್ರಕ, ಪ್ರತಿಸದ್ರಕ, ಮಿತ, ಸಮಿತ, ಸುಮಿತ ಎಂಬುವರು ಮತ್ತೊಂದು ಗಣ. ಇನ್ನು ಮೂರನೆಯ ಗಣ ರುದ್ಜಿತ್, ಸತ್ಯಜಿತ್, ಸುಷೇಣ, ಸೇಂಜಿತ್, ಅತಿಮಿತ್ರ, ಅಮಿತ್ರ, ದೂರಮಿತ್ರರು. ನಾಲ್ಕನೆಯ ಗಣ ಋತ, ಋತುಧರ್ಮ, ವಿಹರ್ತ, ವರುಣ, ಧ್ರುವ, ವಿಧಾರಣ, ದುರ್ಭೇದ ಎಂಬುವರು. ಐದನೆಯ ಗಣ ಈದೃಶ, ಸದೃಶ, ಏತಾದೃಶ, ಮಿತಾಶನ, ಏತೇನ, ಪ್ರಸದೃಕ್ಷ, ಸುರತ ಎಂಬುವರು. ಇವರು ಮಹಾತಪಸ್ವಿಗಳು. ಆರನೆಯ ಗಣ ಹೇತು, ಮಾನ್, ಪ್ರಸವ, ಸುರಭ, ನಾದಿರುಗ್ರ, ಧನುರ್ಭಾಸ, ವೀಕ್ಷಿಪ, ಕಾಸ ಎಂಬುವರು. ಕೊನೆಯದಾಗಿ ಏಳನೆಯ ಗಣ ದ್ಯುತಿ, ವಸು, ಅನಾದ್ಯಷ್ಟ, ಲಾಭ, ಕಾಮ, ವಿರಾಟ್, ಉದ್ವೇಷಣ ಎಂಬುವರು. ಈ 7 ಗಣಗಳು ಶ್ರೀ ಮಹಾವಿಷ್ಣುವಿನ ಸ್ವರೂಪಗಳಾದಂತಹ ಮರುತ್ತುಗಣಗಳಾಗಿವೆ.